ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಗಾನ ಗಣಪತಿ. ಇವತ್ತೊಂದು ಬ್ರೈಡಲ್ ಡಿಸೈನ್ ಅಂತಲೇ ಹೇಳ್ಬೋದು. ತುಂಬಾನೇ ಚೆನ್ನಾಗಿದೆ ಡಿಸೈನು, ನಿಮಗೂ ಇಷ್ಟ ಆಗುತ್ತೆ. ಇದಕ್ಕೆ ನಾನು 6 ಎಳೆ ದಾರ ಸ್ಯಾಂಪಲ್ ಪೀಸಲ್ಲಿ ಇವತ್ತು ಮಾಡ್ತೀನಿ, ಹಾಗಾಗಿ ಸ್ಯಾಂಪಲ್ ಪೀಸ್ ತಗೊಂಡಿದ್ದೀನಿ. ಫ್ಲವರ್ ಬೀಡ್, ನಿಮಗೆ ರೌಂಡ್ ಬೀಡ್ ಆದರೂ ತಗೋಬೋದು, ನಿಮಗೆ ಯಾವ ಥರ ಬೀಡ್ ಇಷ್ಟ ಆಗುತ್ತೆ ಆ ಥರ ಬೀಡ್ ತಗೋಬೋದು. ನಾನಿಲ್ಲಿ ಫ್ಲವರ್ ಬೀಡ್ ತಗೊಂಡಿದ್ದೀನಿ. ಈಗ ಶುರು ಮಾಡೋಣ. ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ಹೊಸಬ್ರು ನನ್ನ ವಿಡಿಯೋಸ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಡಿಸೈನ್ ಇಷ್ಟ ಆದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನಾಗ ಶುರು ಮಾಡ್ತೀನಿ. ಮೊದಲಿಗೆ ಲಾಕ್ ಮಾಡ್ಕೋಬೇಕು. ಇದಕ್ಕೆ ನಾನು 10 ನಂಬರ್ ನೀಡಲ್ ತಗೊಂಡಿದ್ದೀನಿ. 10 ಅಥವಾ 11 ತಗೋಬಹುದು. ಅಲ್ಲಿಂದ ಲಾಕ್ ಆದ್ಮೇಲೆ 5 ಚೈನ್ 1 2 3 4 5 ಎಲ್ಲಿ ಬರುತ್ತೆ ಅಲ್ಲಿಗೆ ಕರೆಕ್ಟ್ ಆಗಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ, ಈ ತರ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಮಾಡಿದ್ದೆ ಅಲ್ವಾ, ಅದ್ರ ಪಕ್ಕದಲ್ಲಿ ಇನ್ನೊಂದು ಲಾಕ್ ಮಾಡ್ಕೊಳ್ತೀನಿ, ಅಂದ್ರೆ ಸಿಂಗಲ್ ಕ್ರೋಶೆ. ನೋಡಿ 2 ಸಲ ಆಯ್ತಲ್ವ ಈಗ ಸಿಂಗಲ್ ಕ್ರೋಶೆದ್ದು. ಅಲ್ಲಿಂದ 3 ಚೈನ್ 1 2 3 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ನೋಡಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದೆ ಅಲ್ವಾ. ಅಲ್ಲಿಂದ ದಾರ ಮೇಲೆ ಮಾಡ್ಕೊಳ್ತೀನಿ. ಅಲ್ಲಿಂದ ಫ್ಲವರ್ ಬೀಡ್ ಅಥವಾ ರೌಂಡ್ ಬೀಡ್ ಯಾವುದಾದ್ರೂ ಹಾಕೋಬಹುದು. ಅಲ್ಲಿಂದ ಬೀಡ್ ಲಾಕ್ ಕರೆಕ್ಟ್ ಆಗಿ ಎಲ್ಲಿ ಬರುತ್ತೆ ನೋಡ್ಕೊಂಡು ಲಾಕ್ ಮಾಡ್ಕೊಳ್ತೀನಿ. ನೋಡಿ ಲಾಕ್ ಮಾಡಿದೆ ಅಲ್ವಾ. ಮತ್ತೆ 1 2 3 4 5 ಚೈನ್ ಹಾಕೊಂಡು ಬ್ಯಾಕ್ ಸೈಡ್ಗೆ ತಿರುಗಿಸ್ಕೊಳ್ತೀನಿ. ಬ್ಯಾಕ್ ಸೈಡ್ಗೆ ತಿರುಗಿಸ್ಕೊಂಡು ಇಲ್ಲಿ ಲಾಕ್ ಇದೆ ನೋಡಿ, ಇಲ್ಲಿ ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಈ ತರ ಲಾಕ್ ಮಾಡ್ಕೋಬೇಕು. ಅಲ್ಲಿಂದ ಇಲ್ಲಿ ಲಾಕ್ ಮಾಡ್ದೆ ಅಲ್ವಾ, ಅಲ್ಲಿಂದ 3 ಚೈನ್ 1 2 3 ಚೈನ್ ಮಾಡ್ಕೊಂಡು ಇಲ್ಲಿ ಫಸ್ಟ್ ಲಾಕ್ ಇದೆ ನೋಡಿ, ಆ ಲಾಕಿಗೆನೆ ಲಾಕ್ ಮಾಡ್ತೀನಿ. ಅಲ್ಲಿಂದ ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತೀನಿ. ಫ್ರಂಟ್ ಸೈಡ್ಗೆ ಟರ್ನ್ ಮಾಡ್ಕೊಂಡು ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಬೀಡ್ ಇಂದ 5 ಚೈನ್ ಹಾಕಿ ಲಾಕ್ ಮಾಡಿದ್ದೆ ನೋಡಿ, ಇಲ್ಲಿ ಬ್ಯಾಕ್ ಸೈಡ್ ಅಲ್ಲಿ ನೋಡಿ, ಇಲ್ಲಿ 5 ಚೈನ್ ಇದೆ ಅಲ್ವಾ, ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಈ 5 ಚೈನ್ ಒಳಗಡೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಂತೀನಿ. ದಾರನ ಮೇಲೆ ಎಳ್ಕೊಂಡು ಈಗ ತ್ರಿಬಲ್ ಕ್ರೋಶೆ ಮಾಡ್ಕೋಬೇಕು. ನೀಡಲ್ ಮೇಲೆ 4 ದಾರ ಇದೆ, 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ನೋಡಿ ಈಗ 1 ತ್ರಿಬಲ್ ಕ್ರೋಶೆ ಆಯ್ತು. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ತ್ರಿಬಲ್ ಕ್ರೋಶೆ 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ತ್ರಿಬಲ್ ಕ್ರೋಶೆ. ಹೀಗೇನೆ ತ್ರಿಬಲ್ ಕ್ರೋಶೆ ಮಾಡ್ತಾ ಹೋಗ್ಬೇಕು. ನೋಡಿ ಈ ತರ ಬರುತ್ತೆ ತ್ರಿಬಲ್ ಕ್ರೋಶೆ. ಈಗ 12 ತ್ರಿಬಲ್ ಕ್ರೋಶೆ ಆಗಿದೆ. ಇಲ್ಲಿಗೆ 13 ತ್ರಿಬಲ್ ಕ್ರೋಶೆ ಹಾಕೊಳ್ತೀನಿ. ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. ಮತ್ತೆ ನೀಡಲ್ ಮೇಲೆ 4 ದಾರ ಇದೆ, 2ರಲ್ಲಿ 1 2ರಲ್ಲಿ 1 2ರಲ್ಲಿ 1. 13 ತ್ರಿಬಲ್ ಕ್ರೋಶೆ ಆಯ್ತಲ್ವಾ. ಅಲ್ಲಿಂದ ನೋಡಿ ಈ ತರ ಬರುತ್ತೆ, ಒಂದೇ ಇದ್ರಲ್ಲಿ ಇದೆ ನೋಡಿ, ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಕರೆಕ್ಟ್ ಆಗಿ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ನೋಡಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಂಡೆ, ಈ ತರ ಬರುತ್ತೆ. ಈಗ ಟರ್ನ್ ಮಾಡ್ಕೊಳ್ತೀನಿ. ಈಗ ನಾನಿಲ್ಲಿ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡಿದ್ದೀನಲ್ವಾ, ಅಲ್ಲಿಂದ 3 ಚೈನ್ 1 2 3 ನೋಡಿ, ಇಲ್ಲಿ 3 ಚೈನ್ ಹಾಕಿ ಇಲ್ಲಿ ತ್ರಿಬಲ್ ಕ್ರೋಶೆ ಮೇಲ್ಗಡೆ ಹೋಲ್ ಕಾಣಿಸ್ತಾ ಇದೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ ನೋಡಿ. ಈಗ ಇಲ್ಲಿ ಈ ಹೋಲ್ ಬಿಟ್ಬಿಟ್ಟು ಸೆಕೆಂಡ್ ಹೋಲ್ಗೆ ನೀಡಲ್ ಹಾಕಿ ಲಾಕ್ ಮಾಡ್ತೀನಿ, ಅಂದ್ರೆ ಸಿಂಗಲ್ ಕ್ರೋಶೆ. ಮತ್ತೆ 3 ಚೈನ್ 2 3 ಮತ್ತೆ 1 ಹೋಲ್ ಬಿಟ್ಟು ಇನ್ನೊಂದು ಹೋಲ್, ಒಂದು ತ್ರಿಬಲ್ ಕ್ರೋಶೆ ಮೇಲೆ ಹೋಲ್ ಬಿಟ್ಟು ಇನ್ನೊಂದು ಹೋಲ್ ಅಲ್ಲಿ ಮಾಡ್ಕೊಂಡು ಹೋಗ್ಬೇಕಿದ್ನ. ಈಗ ನೋಡಿ ಮತ್ತೆ 3 ಚೈನ್ 1 2 3 1 ಇಲ್ಲಿ ಈ ಹೋಲ್ ಬಿಡ್ತೀನಿ, ಇನ್ನೊಂದು ಹೋಲ್ ಅಲ್ಲಿ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ. ಮತ್ತೆ 3 ಚೈನ್ 1 2 3 ನೋಡಿ, ಇಲ್ಲಿ ತ್ರಿಬಲ್ ಕ್ರೋಶೆ ಮೇಲ್ಗಡೆ ಹೋಲ್ ಕಾಣಿಸುತ್ತೆ ನೋಡಿ. ಮತ್ತೆ 3 ಚೈನ್ ಈ ಹೋಲ್ ಬಿಡ್ತೀನಿ, ಈ ಹೋಲ್ ಅಲ್ಲಿ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ, ಸಿಂಗಲ್ ಕ್ರೋಶೆ. ಹೀಗೇನೆ ಕಂಪ್ಲೀಟ್ ಮಾಡ್ತೀನಿ. ಇಲ್ಲಿ ನೋಡಿ ಅಲ್ಲಿಂದ ಕೊನೆಗೆ 3 ಚೈನ್ 2 3 ಇಲ್ಲಿ ಚೈನ್ ಬಿಡ್ತೀನಿ, ಈ ಗ್ಯಾಪ್ ಗೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಂಡು ಒಂದು ಸಿಂಗಲ್ ಕ್ರೋಶೆ. ಅಲ್ಲಿಂದ
ಅಲ್ಲಿಂದ ಇಲ್ಲಿ 2 ಸಿಂಗಲ್ ಕ್ರೋಶೆ ಹಾಕಿದ್ದೆ ಅಲ್ವಾ, ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ಆ ಸಿಂಗಲ್ ಕ್ರೋಶೆಗೆ ನೋಡಿ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಇಲ್ಲಿ ಈ ಫಸ್ಟ್ ಒನ್ ಸೆಕೆಂಡ್ ಒನ್ ಇಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ ಫ್ರಂಟ್ ಸೈಡ್ ಗೆ ಟರ್ನ್ ಮಾಡ್ಕೊಳ್ತೀನಿ. ಫ್ರಂಟ್ ಸೈಡ್ ಗೆ ಟರ್ನ್ ಮಾಡ್ಕೊಂಡು ಇಲ್ಲಿ 3 ಚೈನ್ ಹಾಕಿದ್ದೆ ಅಲ್ವಾ, ಅದ್ರ ಒಳಗಡೆನೆ ಒಂದು ಸಿಂಗಲ್ ಕ್ರೋಶೆ. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ಈ 3 ಚೈನ್ ಗ್ಯಾಪ್ ಒಳಗೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. 2ರಲ್ಲಿ 3 ಚೈನ್ ಇದೆ, 2ರಲ್ಲಿ 1, 2ರಲ್ಲಿ 1, ಇದು ಡಬಲ್ ಕ್ರೋಶೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅದೇ 3 ಚೈನ್ ಗ್ಯಾಪ್ ಒಳಗಡೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಳ್ತೀನಿ. 2ರಲ್ಲಿ 1, 2ರಲ್ಲಿ 1, ಮತ್ತೆ ಅದೇ ಗ್ಯಾಪ್ ಒಳಗೆ ಒಂದು ಸಿಂಗಲ್ ಕ್ರೋಶೆ. ನೋಡಿ ಮೊದ್ಲಿಗೆ ನಾನಿಲ್ಲಿ ಒಂದು ಸಿಂಗಲ್ ಕ್ರೋಶೆ ಹಾಕೊಂಡೆ ಅಲ್ವಾ, ಅಲ್ಲಿಂದ 2 ಟೈಮ್ಸ್ ಡಬಲ್ ಕ್ರೋಶೆ, ಅಲ್ಲಿಂದ ಸಿಂಗಲ್ ಕ್ರೋಶೆ. ಮತ್ತೆ ಸೇಮ್ ಅದ್ರ ಪಕ್ಕದಲ್ಲೇ ಇನ್ನೊಂದು 3 ಚೈನ್ ಗ್ಯಾಪ್ ಇದೆ ನೋಡಿ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಡಬಲ್ ಕ್ರೋಶೆ. 2ರಲ್ಲಿ 1, 2ರಲ್ಲಿ 1 ಮಾಡ್ಕೊಂಡ್ರೆ ಡಬಲ್ ಕ್ರೋಶೆ. ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, ಸೇಮ್ ಪ್ಲೇಸ್ಗೆನೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೊಂಡು ಡಬಲ್ ಕ್ರೋಶೆ. ಈಗ ಅದೇ ಪ್ಲೇಸ್ಗೆನೆ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶೆ. ನೋಡಿ ಈ ತರ ಕಾಣಿಸುತ್ತೆ ಡಿಸೈನ್. ಮತ್ತೆ 3 ಚೈನ್ ಗ್ಯಾಪ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ, ಪಕ್ಕದ 3 ಚೈನ್ ಗ್ಯಾಪ್ ಅದು. ಮತ್ತೆ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. 3 ದಾರ ಇದೆ ಈಗ, 2ರಲ್ಲಿ 1, 2ರಲ್ಲಿ 1, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. 2ರಲ್ಲಿ 1, 2ರಲ್ಲಿ 1, ಮತ್ತೆ ಸಿಂಗಲ್ ಕ್ರೋಶೆ. 2 ಟೈಮ್ಸ್ ಸಿಂಗಲ್ ಕ್ರೋಶೆ, 2 ಟೈಮ್ಸ್ ಡಬಲ್ ಕ್ರೋಶೆ. ಮೊದಲಿಗೆ ಒಂದು ಸಿಂಗಲ್ ಕ್ರೋಶೆ ಬರುತ್ತೆ, ಮತ್ತೆ 2 ಸಲ ಡಬಲ್ ಕ್ರೋಶೆ, ಅಲ್ಲಿಂದ ಸಿಂಗಲ್ ಕ್ರೋಶೆ. ಮತ್ತೆ ಅದ್ರ ಪಕ್ಕದಲ್ಲೇ ನೋಡಿ ಇಲ್ಲಿ ಇನ್ನೊಂದು 3 ಚೈನ್ ಗ್ಯಾಪ್ ಇದೆ ಅಲ್ವಾ, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತೆ 2 ಟೈಮ್ಸ್ ಡಬಲ್ ಕ್ರೋಶೆ. 2 ಟೈಮ್ಸ್ ಡಬಲ್ ಕ್ರೋಶೆ ಆಯ್ತಲ್ವಾ, ಈಗ ಸಿಂಗಲ್ ಕ್ರೋಶೆ. ನೋಡಿ ಈ ತರ ಬರುತ್ತೆ ಡಿಸೈನ್. ಈಗ ಕಂಪ್ಲೀಟ್ ಮಾಡ್ತೀನಿ. ಇಲ್ಲಿ ಕೊನೆಗೆ ನೋಡಿ ಇಲ್ಲಿ 5 ಚೈನ್ ಇದೆ ಅಲ್ವಾ, ಇಲ್ಲಿ 5 ಚೈನ್ ಗ್ಯಾಪ್, ಅದ್ರ ಒಳಗಡೆ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶೆ. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ. ನೋಡಿ ಡಬಲ್ ಕ್ರೋಶೆ ಆಯ್ತು 1 ಟೈಮ್, ಮತ್ತೆ ಡಬಲ್ ಕ್ರೋಶೆ, ಅಲ್ಲಿಂದ ಇನ್ನೊಂದು ಸಿಂಗಲ್ ಕ್ರೋಶೆ, ಕೊನೆಗೆ ಇನ್ನೊಂದು ಸಿಂಗಲ್ ಕ್ರೋಶೆ ಹಾಕೋಬೇಕು. ನೋಡಿ ಇಲ್ಲಿ ಕಂಪ್ಲೀಟ್ ಆಗಿದೆ. ಈಗ ಇದು ಕರೆಕ್ಟ್ ಆಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ನೋಡಿ ಲಾಕ್ ಮಾಡ್ಕೊಳ್ತೀನಿ. ಈ ತರ ಬರುತ್ತೆ ಡಿಸೈನ್. ನೋಡಿ ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ. ಫಸ್ಟ್ ಏನ್ ಮಾಡಿದ್ವಿ, ಸೇಮ್ ಹಾಗೇನೆ 5 ಚೈನ್ ಮೊದಲಿಗೆ 1 2 3 4 5 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಈ ತರ ಬರ್ಬೇಕು. ಅಲ್ಲಿಂದ ಒಂದು ಲಾಕ್ ಆಯ್ತಲ್ವಾ, ಅದ್ರ ಪಕ್ಕದಲ್ಲೇ ಇನ್ನೊಂದು ಸಿಂಗಲ್ ಕ್ರೋಶೆ. ನೋಡಿ ಸಿಂಗಲ್ ಕ್ರೋಶೆ ಆಯ್ತು. ಅಲ್ಲಿಂದ 3 ಚೈನ್ 1 2 3 ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ದಾರ ಮೇಲೆ ಮಾಡ್ಕೊಳ್ತೀನಿ. ಒಂದು ಫ್ಲವರ್ ಬೀಡ್. ನೋಡಿ ಇಲ್ಲಿ ಬೀಡ್ ಲಾಕ್ ಮಾಡಿದೀನಲ್ವಾ, ಬೀಡ್ ಲಾಕ್ ಆದ್ಮೇಲೆ ಕರೆಕ್ಟ್ ಆಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್. ಅಲ್ಲಿಂದ 5 ಚೈನ್ 1 2 3 4 5. ಈಗ ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಳ್ತೀನಿ. ಟರ್ನ್ ಮಾಡ್ಕೊಂಡು ಲಾಕ್, ಇಲ್ಲಿ ಲಾಕ್ ಇದೆ ನೋಡಿ, ಆ ಲಾಕಿಗೆನೆ ಲಾಕ್ ಮಾಡ್ಕೊಳ್ತೀನಿ. ಅಲ್ಲಿಂದ 3 ಚೈನ್ 1 2 3 ಇಲ್ಲಿ ಫಸ್ಟ್ ಲಾಕ್ ಇದೆ ನೋಡಿ, ಇಲ್ಲಿ ಆ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಮೊದಲು ಏನ್ ಮಾಡಿದ್ವಿ ಸೇಮ್ ಅದೇ ಡಿಸೈನ್ ಬರುತ್ತೆ, ಇಲ್ಲಿಯೂ ಸೇಮ್ ಹಾಗೇನೇನೆ ಮಾಡ್ಕೊಂಡು ಹೋಗ್ಬೇಕು. ಅಲ್ಲಿಂದ ಟರ್ನ್ ಮಾಡ್ಕೊಳ್ತೀನಿ. ನೀಡಲ್ ಮೇಲೆ ಸಲ ದಾರ ಸುತ್ಕೊಳ್ತೀನಿ. ಇಲ್ಲಿ 5 ಚೈನ್ ಹಾಕಿದ್ದೆ ಅಲ್ವಾ, ಇಲ್ಲಿ ನೋಡಿ 5 ಚೈನ್ ಹಾಕಿದ್ದೆ ಅಲ್ವಾ, ಅಲ್ಲಿಗೆ ನೀಡಲ್ ಹಾಕಿ ದಾರನ ಮೇಲೆ ಎಳ್ಕೋಬೇಕು. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ನೋಡಿ ಈ ತರ. ಮತ್ತೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೋಬೇಕು. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಹಾಗೇನೆ ನೀಡಲ್ ಮೇಲೆ 2 ಸಲ ದಾರ ಸುತ್ಕೊಳ್ತೀನಿ. 2ರಲ್ಲಿ 1 2ರಲ್ಲಿ 1 2ರಲ್ಲಿ 1 ಹೀಗೇನೆ ಮಾಡ್ತಾ ಹೋಗ್ತೀನಿ. ಟ್ರಿಬಲ್ ಕ್ರೋಶೆ ಮಾಡ್ಕೊಂಡು ಹೋಗ್ಬೇಕು. 13 ಟ್ರಿಬಲ್ ಕ್ರೋಶೆ ಮಾಡ್ಕೊಳ್ತೀನಿ. ಇಲ್ಲಿ 13 ಟ್ರಿಬಲ್ ಕ್ರೋಶೆ ಹಾಕಿದೀನಿ. 13 ಟ್ರಿಬಲ್ ಕ್ರೋಶೆ ಆದ್ಮೇಲೆ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ನೋಡಿ ಕರೆಕ್ಟ್ ಆಗಿ ನೋಡ್ಕೊಂಡು ಲಾಕ್ ಮಾಡ್ಕೋಬೇಕು. ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಆದ್ಮೇಲೆ ಟರ್ನ್ ಮಾಡ್ಕೊಳ್ತೀನಿ. ಬ್ಯಾಕ್ ಸೈಡ್ಗೆ ಟರ್ನ್ ಮಾಡ್ಕೊಂಡು 3 ಚೈನ್ ಹಾಕೊಳ್ತೀನಿ. 1 2 3 ಚೈನ್ ಹಾಕೊಂಡು ಇಲ್ಲಿ ನೋಡಿ
ಹೋಲ್ ಕಾಣಿಸ್ತಾ ಇದೆ ಅಲ್ವಾ ತ್ರಿಬಲ್ ಕ್ರೋಶೆ ಮೇಲ್ಗಡೆ ನೋಡಿ, ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ. ನೋಡಿ, ಒಂದು ಹೋಲ್ ಬಿಟ್ಟು ನೆಕ್ಸ್ಟ್ ಹೋಲ್ಗೆ ನೀಡಲ್ ಹಾಕಿ ಒಂದು ಸಿಂಗಲ್ ಕ್ರೋಶೆ, ಮತ್ತೆ 3 ಚೈನ್ 1 2 3, ಮತ್ತೆ 1 ಹೋಲ್ ಬಿಡ್ತೀನಿ. ನೆಕ್ಸ್ಟ್ ಹೋಲ್ಗೆ ನೀಡಲ್ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ 1 ಹೋಲ್ ಬಿಡ್ತೀನಿ. ನೆಕ್ಸ್ಟ್ ಹೋಲ್ ಅಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ್ 1 2 3 ನೋಡಿ, ಹೋಲ್ ಬಿಟ್ಬಿಟ್ಟು ಇನ್ನೊಂದು ಹೋಲ್, ಒಂದು ಹೋಲ್ ಬಿಡ್ಬೇಕು, ಒಂದು ಹೋಲ್ಗೆ ಲಾಕ್ ಮಾಡ್ಕೋಬೇಕು. ಮತ್ತೆ 3 ಚೈನ್ 1 2 3 ಈ ಹೋಲ್ ಬಿಡ್ತೀನಿ. ನೆಕ್ಸ್ಟ್ ಹೋಲ್ಗೆ ನೀಡಲ್ ಹಾಕಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತೀನಿ. ಹೀಗೇನೆ ಕಂಪ್ಲೀಟ್ ಮಾಡ್ಕೋಬೇಕು. ಹೀಗೇನೆ ಮಾಡ್ಕೊಂಡು ಹೋಗ್ತೀನಿ. ಈ ಹೋಲ್ ಬಿಡ್ತೀನಿ, ಈ ಹೋಲ್ಗೆ 3 ಚೈನ್ ಹಾಕೊಳ್ತೀನಿ. 3 ಇಲ್ಲಿ ಈ ಹೋಲ್ ಬಿಟ್ಟು ಈ ಹೋಲ್ಗೆ ನೀಡಲ್ ಹಾಕ್ತೀನಿ, ಸಿಂಗಲ್ ಕ್ರೋಶೆ. ಅಲ್ಲಿಂದ ಇಲ್ಲಿ ನೋಡಿ 2 ಸಲ ಲಾಕ್ ಮಾಡಿದ್ದೆಲ್ಲ ಇಲ್ಲಿ ಕಾಣಿಸ್ತಾ ಇದೆ ಅಂತ ನೋಡಿ, ಇಲ್ಲಿ 2 ಸಲ ಲಾಕ್ ಇದೆ ಅಲ್ವಾ, ಈ ಲಾಕಿಗೆ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ ಫ್ರಂಟ್ಗೆ ಟರ್ನ್ ಮಾಡ್ಕೊಳ್ತೀನಿ. ಫ್ರಂಟ್ಗೆ ಟರ್ನ್ ಮಾಡ್ಕೊಂಡು ಇಲ್ಲಿ 3 ಚೈನ್ ಹಾಕಿದ್ದೆ ಅಲ್ವಾ, ಈಗ ಆ 3 ಚೈನ್ ಒಳಗಡೆ ಒಂದು ಸಿಂಗಲ್ ಕ್ರೋಶೆ. ಅಲ್ಲಿಂದ ನೀಡಲ್ ಮೇಲೆ ಒಂದ್ಸಲ ದಾರ ಸುತ್ಕೊಳ್ತೀನಿ, ಡಬಲ್ ಕ್ರೋಶೆ, 2ರಲ್ಲಿ 1 2ರಲ್ಲಿ 1, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ, 2ರಲ್ಲಿ 1 2ರಲ್ಲಿ 1, 2 ಡಬಲ್ ಕ್ರೋಶೆ ಆಯ್ತಲ್ವಾ. ಈಗ ಸಿಂಗಲ್ ಕ್ರೋಶೆ, 2 ಡಬಲ್ ಕ್ರೋಶೆ, 1 ಸಿಂಗಲ್, 2 ಸಿಂಗಲ್ ಕ್ರೋಶೆ ಬರುತ್ತೆ ನೋಡಿ. ಈ ತರ 3 ಚೈನ್ ಹಾಕಿದ್ದೆ ಅಲ್ವಾ, ಇಲ್ಲಿ ನೋಡಿ ಗ್ಯಾಪ್ ಕಾಣಿಸ್ತಾ ಇದೆ ಅಲ್ವಾ, ಅಲ್ಲಿಗೆ ಮತ್ತೆ ಒಂದು ಸಿಂಗಲ್ ಕ್ರೋಶೆ. ಅಲ್ಲಿಂದ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಹೀಗೇನೆ ಮಾಡ್ತಾ ಹೋಗ್ಬೇಕು. ಈಗ ಡಬಲ್ ಕ್ರೋಶೆ, ಅಲ್ಲಿಂದ ಸಿಂಗಲ್ ಕ್ರೋಶೆ ನೋಡಿ, ಈ ತರ ಬರುತ್ತೆ ಡಿಸೈನು. ಮತ್ತೆ ಇಲ್ಲೊಂದು ಈಗ ನೆಕ್ಸ್ಟ್ ಹೋಲ್ ಇದೆ ನೋಡಿ ಚೈನ್ದು, ಅಲ್ಲಿಗೆ ಒಂದು ಸಿಂಗಲ್ ಕ್ರೋಶೆ, ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೊಳ್ತೀನಿ. ಅಲ್ಲಿಂದ ಡಬಲ್ ಕ್ರೋಶೆ, ಮತ್ತೆ ಡಬಲ್ ಕ್ರೋಶೆ, ಮತ್ತೆ ಸಿಂಗಲ್ ಕ್ರೋಶೆ. ಈ ತರ ಬರುತ್ತೆ ಡಿಸೈನು. ಕಂಪ್ಲೀಟ್ ಮಾಡ್ತೀನಿ. ಕಂಪ್ಲೀಟ್ ಆದ್ಮೇಲೆ ತೋರಿಸ್ತೀನಿ ನೋಡಿ. ಡಿಸೈನ್ ಕಂಪ್ಲೀಟ್ ಮಾಡಿದ್ದೀನಿ. 150 ದಾರದಿಂದ ಕುಚ್ಚ ಹಾಕಿದ್ದೀನಿ. ತುಂಬಾ ಬೀಡ್ ಬೇಡ, ಸಿಂಪಲ್ ಆಗಿ ಬೇಕು ಅಂತ ಹೇಳೋರು ಈ ತರ ಡಿಸೈನ್ ಹಾಕೋಬಹುದು. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ತುಂಬಾನೇ ಚೆನ್ನಾಗಿದೆ. ತುಂಬಾ ಬೀಡ್ ಇಷ್ಟಪಡೋದವರು ಈ ತರ ಡಿಸೈನ್ ಹಾಕೋಬಹುದು. ಇದಕ್ಕೆ ಚಾರ್ಜ್ ಮಾಡಬಹುದು ಅಂದ್ರೆ 600 ಇಂದ 650 ವರೆಗೂ ಚಾರ್ಜ್ ಮಾಡಬಹುದು. ಮತ್ತೆ ಪ್ಲೇಸ್ ಡಿಪೆಂಡ್ ಆಗುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಪಕ್ಕದಿಂದ ತೋರಿಸ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಡಿಸೈನ್ ಅಂತ. ತುಂಬಾನೇ ಚೆನ್ನಾಗಿದೆ. ನೀವು ಒಂದ್ಸಲ ಹಾಕಿ ನೋಡಿ ಹೇಗ್ ಬಂತು ಅಂತ ಕಾಮೆಂಟ್ ಮೂಲಕ ತಿಳಿಸಿ. ಡಿಸೈನ್ ಇಷ್ಟ ಆಗಿದ್ರೆ ಲೈಕ್ ಕೊಡೋದನ್ನ ಮರಿಬೇಡಿ. ಹಾಗೇನೆ ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೂ ಶೇರ್ ಮಾಡಿ. ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದೇ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಸಪೋರ್ಟ್ ಕೂಡ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ. ಮತ್ತೊಂದು ಡಿಫ್ರೆಂಟ್ ಆಗಿರುವಂತ ಸಾರಿ ಕುಚ್ಚು ಡಿಸೈನ್ ಒಂದಿಗೆ ಬರ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು, ಬಾಯ್.